ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ರು 44. ಏನಲ್ಲಿ ಟೆಕ್ ನ್ಯೂಸ್ ಯಾವ ಥರ ಅಂತಂದರೆ ಒಂದು ದಿವಸ ಗ್ಯಾಪ್ ಬಿಟ್ಬಿಟ್ಟೇನಂದ್ರೆ ಆಯಿತು, ಅಲ್ಲಿಗೆ ಮಟ್ಯಾಶ್. ಇವಾಗ ನಿನ್ನೆ ಗ್ಯಾಪ್ ಇತ್ತಲ್ವ, ಸಂಡೇ ಟೆಕ್ ನ್ಯೂಸ್ ಮಾಡಿಲ್ಲ. ಇವಾಗ ಸೋಮವಾರ ಮತ್ತೆ ಟೆಕ್ ನ್ಯೂಸ್ ಮಾಡ್ಬೇಕು ಒಂಥರ ಬೇಜಾರು. ಇವಾಗ ನಮಗೆ ಸ್ಕೂಲಿಗೆ ಯಾವ ಥರ ಸ್ಕೂಲಿಗೆ ಹೋಗ್ಬೇಕಂದ್ರೆ ಚಿಕ್ಕ ಹುಡುಗದಾಗ ಒಂದು ದಿವಸ ನಮ್ಗೆ ಗ್ಯಾಪ್ ಸಿಕ್ಕರೆ ಸಾಕು, ತಿರ್ಗಾ ಮುಂಜಾನೆ ಹೋಗ್ಬೇಕಂದ್ರೆ ಅಮ್ಮ ಅಪ್ಪಂತಾಗ ಬಡಿಸ್ಕೊಂಡು ಹೋಗ್ತಿದ್ವಿ ಸ್ಕೂಲಿಗೆ. ಸೊ ಆ ರೀತಿಯಲ್ಲಿ ಏನಂತಂದ್ರೆ ಟೆಕ್ ನ್ಯೂಸ್ ಅಷ್ಟೇ, ಒಂದ್ಸಲ ಗ್ಯಾಪ್ ಬಿಟ್ಬಿಟ್ಟಿವ ಆಯ್ತು ಕತೆ ಅನ್ನ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂಥರ ಬೇಜಾರು. ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಎಂಡ್ ಮಾಡೋದಕ್ಕಾಗಲ್ಲ. ಆ ರೀತಿಲಿ ಸ್ಟಾರ್ಟ್ ಮಾಡಿಬಿಟ್ರೆ ಆಯಿತು, ಎಂಡ್ ಮಾಡೋದು ಭಾಳ ಕಷ್ಟ. ಹಾಗೆ ಕಂಟಿನ್ಯೂಸ್ಲಿ ಇರ್ತವೆ, ಒಂದು ಕಂಟಿನ್ಯೂಸ್ ಲೈನ್ ಇರಬೇಕು, ಇಲ್ಲಾಂದರೆ ಪರ್ಮನೆಂಟ್ಲಿ ಗ್ಯಾಪನ್ನು ಇರಬೇಕು. ಆ ರೀತಿಲಿ ಏನಂತಂದರೆ ಸೊ ಈ ಟೆಕ್ ನ್ಯೂಸ್ ಅಂದರೆ ಇದೇ ರೀತಿ. ಏನೋ ನಾರ್ಮಲ್ ಡೈಲಿ ಯಾವ ಥರದ ಸುದ್ದಿಗಳು ಅದೇ ಥರ ಬಂದ್ಬಿಟ್ಟು ನಮಗೆ ಅಂದರೆ ಟೆಕ್ ರಿಲೇಟೆಡ್ ಸುದ್ದಿಗಳು ಇದ್ದಾವೆ. ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡೋಕೆ ನಾವು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ ಇವತ್ತು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ದರೆ ಕೇಳ್ಕೊಂಡು ಕೆಲ ಸಬ್ಸ್ಕ್ರೈಬ್ ಮಾಡುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಯಾವ್ದಂತಾರೆ ಓಪ್ಪೋ ಕಡೆಯಿಂದ ಓಪ್ಪೋ ಫೈಂಡ್ N2 ಫ್ಲಿಪ್. ಏನ್ ಬ್ರೋ ಈ ಮೊಬೈಲ್ ಎಲ್ಲ ಕೇಳಿದ್ದೀನಿ ಅಂತ ನಿಮ್ಗೆ ಅವಲೇ ಮೈಂಡ್ನಲ್ಲಿ ಬರ್ಬೋದು ನೀವು ನಮ್ಮ ಟೆಕ್ ನ್ಯೂಸ್ ಫಾಲೋ ಮಾಡ್ತಿದ್ರೆ. ಏನಿಲ್ಲ, ಈ ಓಪ್ಪೋ ಕಡೆಯಿಂದ ಓಪ್ಪೋ ಫೈಂಡ್ N2 ಫ್ಲಿಪ್ ಐತಲ್ಲ, ಈ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಈ ಮೊಬೈಲ್ ರಿಲೇಟೆಡ್ ವೀಡಿಯೋಸನ್ನು ಮಾಡಿದ್ದೆ ಸುಮಾರು ಒಂದು ತಿಂಗಳಿಂದನೇ ಮಾಡಿದ್ದೆ. ಅವಾಗಿನ ಪ್ರೈಸ್ ರಿವೀಲ್ ಆಗಿಲ್ಲ. ಇವತ್ತು ನಮ್ಗೆ ಏನಂತ ಪ್ರೈಸ್ ರಿವೀಲ್ ಆಗಿದೆ ಈ ಮೊಬೈಲ್ ರಿಲೇಟೆಡ್ ಬಗ್ಗೆ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಈ ಮೊಬೈಲ್ ಬಗ್ಗೆ. ಈ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ ಅಂತ 6.6 ಇಂಚಸ್ಸು ಫುಲ್ HD ಪ್ಲಸ್ ಏನಂತಂದ್ರೆ 120 ಹರ್ಟ್ಸ್ ಆಮ್ಲೋಡ್ ಡಿಸ್ಪ್ಲೇಯಿಂದ ಬರ್ತೈತೆ ಅಂತ ಹೇಳ್ಬೋದು. ಬ್ಯಾಗ್ ಬಂದ್ಬಿಟ್ಟು ನಮಗೆ 3.2 ಇಂಚಸ್ನಲ್ಲಿ ಸಹ ನಮ್ಗೆ ಏನಂತಂದ್ರೆ ಡಿಸ್ಪ್ಲೇ ಇರುತ್ತೆ. ಅದು ಬಂದ್ಬಿಟ್ಟು 90 ಹರ್ಟ್ಸ್ ಇರುತ್ತೆ. ಈ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ ಅಂತಂದ್ರೆ 6.6 ಇಂಚಸ್ ಐತಲ್ಲ, ಆ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ HDR10+ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಯೂಸ್ ಮಾಡಿದ ಪ್ರೋಸರ್ ಬಂದ್ಬಿಟ್ಟು ಅಂದ್ರೆ ಈ ಮೊಬೈಲಲ್ಲಿ ಯೂಸ್ ಮಾಡಿದ ಪ್ರೋಸರ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಮಿಡಿಟೆಕ್ ಡೆಮೆನ್ಸಿಟಿ 9000+ SoC ಚಿಪ್ಸೆಟ್ನ ಯೂಸ್ ಮಾಡಿದ್ರೆ ಅಂತ ಹೇಳೋದು. ಸೂಪರ್, ಇದು ಗೇಮಿಂಗ್ ಮಾತ್ರ ಪರ್ಫೆಕ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಹೇಳ್ಬೇಕಂದ್ರೆ ಇದರಲ್ಲಿ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮಾತ್ರ ಬ್ಯಾಕ್ ಬಂದ್ಬಿಟ್ಟು ನಮಗೆ 50 ಮೆಗಾಪಿಕ್ಸೆಲ್ ಇರುತ್ತೆ, ಹಾಗೆ ಒಂದು 8 ಮೆಗಾಪಿಕ್ಸೆಲ್ ಇರುತ್ತೆ. ಫ್ರಂಟ್ ಬಂದ್ಬಿಟ್ಟು ನಮಗೆ 32 ಮೆಗಾಪಿಕ್ಸೆಲ್ ಇರುತ್ತೆ. ಸೊ ಇದರಲ್ಲಿ ಓಪೋ ನಿಮ್ಗೆ ಗೊತ್ತೈತಲ್ಲ, ಓಪೋ, ವಿವೋ, ರಿಯಲ್ಮಿ ಈ ಥರ ಒಳ್ಳೊಳ್ಳೆ ಆಗಿದಾವಲ್ಲ, ಗೂಗಲ್ ಪಿಕ್ಸೆಲ್ಲು, ಐಫೋನ್ ಅವೆಲ್ಲ ಬಂದ್ಬಿಟ್ಟು ಕ್ಯಾಮರಾ ಡೆಡಿಕೇಟೆಡ್ ಮೊಬೈಲ್ಸು. ರೆಡ್ಮಿಯಲ್ಲೂ ಚೆನ್ನಾಗಿರ್ತವೆ, ಬಟ್ ಓನಾಗಿ ಇವ್ರು ಫೋಕಸ್ ಮಾಡೋದು ಯಾವ್ದ್ರ ಮೇಲೆ ಅಂತ ಕ್ಯಾಮ್ರಾ ಮೇಲೆ ಇವರೆಲ್ಲ ಫೋಕಸ್ ಮಾಡೋದು. ಸೊ ಓಪೋ ಸಹ ಅಷ್ಟೇ ಅಂತಂದರೆ ಕ್ಯಾಮ್ರಾ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಫ್ರಂಟ್ ಬಂದ್ಬಿಟ್ಟು ನಮ್ಗೆ ಇದರಲ್ಲಿ 32 ಮೆಗಾಪಿಕ್ಸೆಲ್ ಐತೆ. ಓಕೆನಾ, ಫಸ್ಟ್ಗೆ ನಾವು ವೀಡಿಯೋ ಮಾಡಿದ ಆ ವಿಡಿಯೋ ನೋಡಿಲ್ಲ ಅಂತ ಮೇಲೆ ಕಾಡ್ಸ್ಕೊಂಡು ಕೊಡ್ತೀನಿ, ಚೆಕ್ ಮಾಡಿ ನೀವೇನಂತಂದರೆ ನೋಡ್ಬೋದು ಆ ವಿಡಿಯೋನ. ನೆಕ್ಸ್ಟ್ ಏನಂತಂದರೆ ಇದರ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ರಿಲೇಟೆಡ್ ವಿಷಯಕ್ಕೆ ಬಂದರೆ ಮಾತ್ರ, ಈ ಮೊಬೈಲ್ನ ಪ್ರೈಸ್ ವಿಷಯಕ್ಕೆ ಬಂದರೆ ಮಾತ್ರ ಈ ಮೊಬೈಲ್ ಬಂದ್ಬಿಟ್ಟು ಪ್ರೈಸು 90,000 ಐತೆ ಅಂತ ಹೇಳ್ಬೋದು. ಅಂದರೆ 89,999 ರೂಪಾಯಿ ಐತೆ, ₹1 ಕಮ್ಮಿ ಮಾಡ್ತಾರೆ. ಅದರಲ್ಲೇ ಬಂದ್ಬಿಟ್ಟು ಇದರಲ್ಲಿ ನೀವೇನಾದರೂ ಎಕ್ಸ್ಚೇಂಜ್ ಮಾಡ್ತೀರ, ಮೊಬೈಲ್ನ ಎಕ್ಸ್ಚೇಂಜ್ ಮಾಡಿನೂ ತಗೋಬೋದು, 5,000 ಡಿಸ್ಕೌಂಟ್ ಬರುತ್ತೆ. ಅದೇ ಥರ ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ ಇದು ಸೇಲ್, ಅಂದರೆ ಇದನ್ನು ಯಾವಾಗ ನಮಗೆ ಸೇಲ್ಗೆ ತಗೊಂಬರ್ತಾರೆ ಅಂತಂದರೆ ಮಾರ್ಚ್ 17ನೇ ತಾರೀಕು ಇದನ್ನು ಸೇಲ್ ತಗೊಂಬರ್ತಾರೆ. ನೀವೇನಾದ್ರು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಪರ್ಚೇಸ್ ಮಾಡ್ಕೋಬೋದು. ಇದರಲ್ಲಿ 10% ICICI ಬ್ಯಾಂಕ್ನಲ್ಲಿ ಡಿಸ್ಕೌಂಟು ಸಿಗುತ್ತೆ. 10% ಅಂದರೆ 89,000 ಅಂತಂದರೆ ಎಷ್ಟು ಕಮ್ಮಿ ಆಗುತ್ತೆ, ಏನೋ ಒಂದು 10,000 ಸಹ ಕಮ್ಮಿ ಆಗುತ್ತೆ. ನೀವೇನು ಎಕ್ಸ್ಚೇಂಜ್ ಮಾಡಿ ಸಹ ನೀವೇನಂತಂದರೆ ತಗೋಬೋದು ಈಸಿಯಾಗಿ. ಓಕೆ, ಒಳ್ಳೆ ಬುಡ್ ಅಂತ ಹೇಳ್ಬೋದು. ಇದು ಮಾತ್ರ ಒಳ್ಳೆ ವ್ಯಾಲ್ಯೂ ಫಾರ್ ಮನಿನೇ. ಏನಂತಂದ್ರೆ ಇದರಲ್ಲಿ ಇವುದು ಫ್ಲಿಪ್ ಫೋನ್ ಅಲ್ಲ, ನಿಮ್ಗೇನೋ ಮುಂದೆ ಇಶ್ಯೂಸ್ ಬರ್ಬೋದಾ ಹಿಂಜಿನಲ್ಲಿ, ಅಂದ್ರೆ ಮೋಡ್ಸೋದ್ರಲ್ಲಿ ಏನೋ ಇಶ್ಯೂಸ್ ಬರ್ಬೋದಾ ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ನಿಜವಾಗ್ಲೂ ಬರಲ್ಲ, ಯಾಕಂತಂದ್ರೆ ಇದರಲ್ಲಿ ಯೂಸ್ ಮಾಡೋದು ಇಂಜುಗಳು ಅಂತವು. ಓಕೆನಾ, ಇದನ್ನು ನೀವು 4 ಲಕ್ಷಕ್ಕಿಂತ ಜಾಸ್ತಿನೇ ನೀವೇನಂತಂದ್ರೆ ಫ್ಲಿಪ್ ಮಾಡಿದ್ರು ಅದು ಏನಾಗಲ್ಲ ಹಿಂಜು. ಅವೆಲ್ಲ ಟ್ರೈ ಸಹ ಮಾಡಿದಾರಂತೆ ನಿಜವಾಗ್ಲೂ. ಸೊ ಸೂಪರ್. ಇದು ಬಂದ್ಬಿಟ್ಟು ಈ ಮೊಬೈಲ್ ಬಗ್ಗೆ ಎಲ್ಲ ಅವಾಗಲೇ ಹೇಳಿದ್ದೀನಿ, ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲೆ ಕಾರ್ಡ್ಸಲ್ಲಿ ಕೊಡ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೋಬೋದು. ಸೊ ಇದ್ರ ಸೇಲ್ಸ್ ಬಂದ್ಬಿಟ್ಟು ನಮಗೆ ಮಾರ್ಚ್ 17ನೇ ತಾರೀಕು ಸಿಗುತ್ತೆ, ತಗೊಂಡೋಗಿದ್ರೆ ತಗೋಬೋದು. ಇನ್ನೊಂದ್ಸಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಯಾವ್ದಂತಂದ್ರೆ ಒಂದು ರೋಬೋಟ್ ಬಗ್ಗೆ ನೋಡ್ತೀನಿ. ಈ ರೋಬೋಟ್ ನೀವು ನೋಡಬಹುದು ಮುಂದಿನ ದಿನದಲ್ಲಿ ಇದು ಬಂದ್ಬಿಟ್ಟು ಒಳ್ಳೆ ಟ್ರೆಂಡಿಂಗ್ ಆಗುತ್ತೆ ಅನ್ಸುತ್ತೆ. ಏನೇಳಿ ಈ ರೋಬೋಟ್ ನಡೀತಿದ್ರೆ ನನಗೆ ಏನಿಸ್ತದಂದ್ರೆ ನಡೀತೈತಾ ಇಲ್ಲಾಂದ್ರೆ ಏನನ್ನ ಭೂಮಿ ನಗಿತೈತ ಅಂತ ನನಗೆ ಹಂಗೆ ಅನಿಸ್ತದೆ ನಿಜವಾಗ್ಲೂ ನೋಡಿದ್ರೆ. ನೀವು ನೋಡ್ಕೋಬಹುದು ಈ ರೋಬೋಟ್ ಮಾತ್ರ ಭಾಳಷ್ಟು ಅಷ್ಟೊಂದು ಸ್ಪೀಡ್ ಏನಿಲ್ಲ, ಮಿನಿಮಮ್ ಸ್ಪೀಡ್ನಲ್ಲಿ ಐತೆ. ಬಟ್ ಏನಂತಂದರೆ ಇದು ಎಲ್ಲಾದರೂ ಹೋಗುತ್ತೆ. ಎಕ್ಸಾಂಪಲ್ ಒಂದು ಗುಡ್ಡದಲ್ಲಿ, ಅದೇ ಥರ ಗುಡ್ಡ ಬೆಟ್ಟು ಹುಲ್ಲು ಇರ್ತಲ್ಲ, ಆ ಗುಡ್ಡದಲ್ಲಿ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇವೇಂದ್ರೆ ಐಸ್ ಇರ್ತವೆ, ಐಸ್ ಫುಲ್ ಇದಾಗಿರ್ತೈತಲ್ಲ ಹಿಮಾಲಯ ಪರ್ವತ ಅಂಥದ್ರಲ್ಲೂ ಏನಂತಂದರೆ ಇದು ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು. ಮೆಟ್ಲುಗಳು ಇರ್ತಾವೆ, ಮೆಟ್ಲುಗಳು ಸಹ ಇರುತ್ತೆ. ಇದು ಭಾಳಷ್ಟು ಇದಾವೆ, ರೋಡ್ನಲ್ಲೂ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ನೀವೇನಾದರೂ ತಂತಿಗಳು ಕಾಂಪೌಂಡ್ ಇರುತ್ತಲ್ಲ, ಸೊ ಒಂಥರ ಜಾಲಿ ಟೈಪ್ ಜಾಲಿ ತಂತಿಗಳು ಹಾಕಿರ್ತಾರಲ್ವ, ಸೊ ಅದನ್ನು ಸಹ ಏನಂತಂದರೆ ಇಟ್ಕೊಂಡು ಮೇಲೆ ಹತ್ತದ್ದು. ಮತ್ತು ಅದೇ ಥರ ಕೆಳಗಡೆ ಕೆಳಗಡೆ ಬಿದ್ದರೂ ರೋಬೋಟು ಮೇಲೆ ಅದೆಟ್ಗದೆ ಎದ್ದೊಳುತ್ತೆ. ಯಾವುದು ನಾವು ಅವಶ್ಯಕತೆ ಇಲ್ಲ, ಅದೆಟ್ಗದೆ ಎದ್ದೊಳಿ ಬರುತ್ತೆ. ಈ ಥರ ಒಳ್ಳೊಳ್ಳೆ ದೊಡ್ಡ ಲೆಕ್ಕ. ಮತ್ತು ನೀವೇನೋ ಡೋರ್ ಕ್ಲೋಸ್ ಮಾಡಿರ್ತಾರಲ್ವ, ಸೊ ಅದೇ ಅನ್ಲಾಕ್ ಮಾಡ್ಕೊಂಡು ಏನಂತಂದರೆ ಡೋರ್ ಓಪನ್ ಮಾಡುತ್ತೆ. ಸೂಪರ್ ಅಲ್ವಾ?
ಸೊ ಇದು ಸ್ವಲ್ಪ ಡೋರ್ ಓಪನ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಲೇಟ್ ಆಗ್ಬೋದೇನೋ, ಬಟ್ ಏನಂತಂದರೆ ಅನ್ಲಾಕ್ ಮಾಡ್ಕೊಂಡು ಅಂತ ಇದು ಒಳಗಡೆ ಬರುತ್ತೆ. ನಿಜವಾಗ್ಲೂ ಈ ಥರ ಒಂಥರ ಒಳ್ಳೆಯದು ರೋಬೋಟಿಕ್ ಅನ್ಬೋದು. ನೋಡ್ತಾ ಇದ್ರೆ ನೀವು ಯಾವ ಥರ ಐತಂತ. ಸೊ ಇದು ರೋಬೋಟಿಕ್ ಮುಂದಿನ ದಿನದಲ್ಲಿ ಬರುತ್ತಾ ಇದೆ ಗೊತ್ತು, ಜಸ್ಟ್ ಟೆಸ್ಟಿಂಗ್ ಮಾಡಿದಾರೆ ಅಂತ ಅನ್ಸುತ್ತೆ. ಸೊ ನೋಡೋಣ ಮುಂದಿನ ದಿನದಲ್ಲೇ ಬಂದರೆ ಬರ್ಬೋದು. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದು ನಮ್ಗೆ ಯಾವ್ದಂತಂದ್ರೆ ಐಕ್ಯೂ ಕಡೆಯಿಂದ ಐಕ್ಯೂ Z7. ಅವಾಗಲೇ ಈ ಮೊಬೈಲ್ ಬಗ್ಗೆ ಮಾತಾಡಿದ್ದೆ, ಅದು ಮಾರ್ಚ್ 21 ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಆಲ್ರೆಡಿ ಮಾತಾಡಿದ್ದೆ. ಬಟ್ ಅಂತ ಇದರಲ್ಲೇ ಇನ್ನೊಂದು ಮೊಬೈಲ್ ಯಾವುದಂತಂದ್ರೆ ಐಕ್ಯೂ Z7i. ಈ ಮೊಬೈಲ್ ಸಹ ನಮ್ಗೆ ಏನಂತಂದ್ರೆ ಚೈನಾದಲ್ಲಿ 20ನೇ ತಾರೀಕು ಏನಾದ್ರು ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು ಚೈನಾದಲ್ಲಿ. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ನಮಗೆ 6020 ಈ ಪ್ರೋಸರ್ ಯೂಸ್ ಮಾಡಿದ್ರೆ ಮಿಲಿಟರಿ ಕಡೆಯಿಂದ. ಸೊ ಇದು ಹೊಸದಾದ ಪ್ರೋಸರ್, ನಾನು ಅನ್ಸಿದ ಮಟ್ಟಿಗೆ ಇತ್ತೀಚೆಗೆ ಬಂದ ಪ್ರೋಸರ್ ಏನೋ ಅದನ್ನು ಯೂಸ್ ಮಾಡ್ತಿದ್ದಾರೆ ಮಿಲಿಟರಿ ಕಡೆಯಿಂದ. ಸೊ ನೋಡೋಣ ಇದು ಎಷ್ಟು ಕೊಡುತ್ತೇನೋ, ಬೆಂಚ್ ಮಾರ್ಕ್ಸ್ಗೆ ಎಷ್ಟು ಕೊಡುತ್ತೋ, ವ್ಯಾಲ್ಯೂ ಫಾರ್ ಮನಿನ ಅಲ್ಲ, ಯಾವ ಪ್ರೈಸ್ಗೆ ಲಾಂಚ್ ಮಾಡ್ತಾರೆ ಅವೆಲ್ಲ ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಾವು ಐಕ್ಯೂ ಕಡೆಯಿಂದ. ನೆಕ್ಸ್ಟ್ ಇದನ್ನು ಸಹ ನಾವೆಂದ ಐಕ್ಯೂ Z7i ಈ ಮೊಬೈಲ್ ಸಹ ನಾವು ನೋಡ್ಬೋದು ಮುಂದಿನ ದಿನದಲ್ಲಿ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದ್ರೆ ಐಕ್ಯೂ ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಯಾವ್ದು ಐಕ್ಯೂ ಕಡೆಯಿಂದಾನೆ. ಐಕ್ಯೂ ಏನಂತಂದ್ರೆ ಇವಾಗ ಐಕ್ಯೂ ನಿಯೋ 7 ಈ ಮೊಬೈಲ್ ಅವೆಲ್ಲ ಚಾಪ್ಟರ್ ಮುಗಿದ್ಬಿಡ್ತು. ಇವಾಗ ನೆಕ್ಸ್ಟ್ ಮೊಬೈಲ್ ಇದರಲ್ಲೇ ತಗೊಂಡ್ಬರ್ತಿದ್ರ ಐಕ್ಯೂ ನಿಯೋ 8. ನಿಜವಾಗ್ಲೂ ಏನ್ ಗುರು ಇವರು, ಇನ್ನು ಇದನ್ನ ಲಾಂಚ್ ಮಾಡಿ ಇನ್ನು ಕೆಲವು ದಿನ ಆಗಿಲ್ಲ, ಆಗ್ಲಿ ಬಂದ್ಬಿಟ್ಟು ನಮ್ಗೆ ಐಕ್ಯೂ ನಿಯೋ 8 ಬರ್ತಾ ಇದೆ ಅಂದ್ರೆ ದೊಡ್ಡ ಲೆಕ್ಕಲ್ವಾ. ಸೊ ಈ ಮೊಬೈಲ್ ಬಗ್ಗೆ ಕೆಲವೊಂದು ರೂಮರ್ಸ್ ಬರ್ತಿದ್ದಾವೆ. ಸೊ ಇವಾಗ ಪರ್ಫೆಕ್ಟ್ ಏನಲ್ಲ, ಮೇ ಬಿ ಬಂದರೆ ಇವ್ಳೇ ಬರ್ಬೋದು. ಯಾಕಂತಂದರೆ ಸ್ಪೆಸಿಫಿಕೇಶನ್ ಸಖತ್ತಾಗಿದೆ, ಏನೆಲ್ಲ 3-4 ಇದಾವೆ, ಜಾಸ್ತಿ ಏನೆಲ್ಲ ಭಯ ಬಿಡಬೇಡಿ. ಸೊ ಇದೇನಂದರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಇದರ ಪ್ರೊಸೆಸರ್ ಬಂದ್ಬಿಟ್ಟು ಐಕ್ಯೂ ನಿಯೋ 8ನಲ್ಲಿ ಮಿಡಿಯಾಟೆಕ್ ಡೈಮೆನ್ಸಿಟಿ 9200 ಈ ಪ್ಲಸ್ ಚಿಪ್ಸೆಟ್ನ ಯೂಸ್ ಮಾಡ್ತಾರಂತ ಆ ರೀತಿಯಲ್ಲಿ ಹೇಳ್ತಿದ್ರೆ. ಅದೇ ಥರ ಬಂದ್ಬಿಟ್ಟು ಇದರಲ್ಲಿ LPDDR5X RAM ಯೂಸ್ ಮಾಡ್ತಿದ್ರೆ. ಲೇಟೆಸ್ಟ್ ಆದ UFS 4.0 ಇದನ್ನು ಯೂಸ್ ಮಾಡ್ತಾರೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ರೆ. ಈ ಸ್ಪೆಸಿಫಿಕೇಶನ್ಸ್ ಇಂದ ಬಂದ್ರೆ ಈ ಮಾತ್ರ ಮೊಬೈಲ್ ಮಾತ್ರ ಬೆಂಕಿ ಮೊಬೈಲ್, ನಿಜವಾಗ್ಲು ಸೂಪರ್ ಆಗಿರುತ್ತೆ ಮೊಬೈಲ್. ಯಾಕಂದ್ರೆ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗ್ ಇರೋ ಪ್ರೊಸೆಸರು ಅದೇ ಮಿಡಿಯಾಟೆಕ್ ಕಡೆಯಿಂದ. ಸೊ ನೋಡೋಣ ಯಾವ್ಯಾವ ಪ್ರೊಸೆಸರು ನಿಜವಾಗ್ಲು ಒಂಥರ ಐಕ್ಯೂ ನಿಯೋ 8 ಅಲ್ಲ, ಇದು ಇನ್ನೂ ದೊಡ್ಡ ಲೆಕ್ಕಕ್ಕೆ ಟಕ್ಕರ. ಇದು ಕಡಿಮೆ ಬೆಲೆಗೆ ಲಾಂಚ್ ಆದ್ರೆ ಮಾತ್ರ ದೊಡ್ಡ ಬಂಪರ್ ಆಫರ್ ಅಂತ ಹೇಳ್ಬೋದು. ನೋಡೋಣ, ಇದ್ರ ಬಗ್ಗೆ ಜಸ್ಟ್ ರೂಮರ್ಸ್ ಐತಿ, ಇನ್ನು ಅಫಿಷಿಯಲ್ ಯಾವ ಕನ್ಫರ್ಮೇಷನ್ ಬಂದಿಲ್ಲ, ಜಸ್ಟ್ ರೂಮರ್ಸ್ ಹೇಳ್ತಿದ್ದಾರೆ ಓಕೆನಾ, ಕೆಲವೊಂದು ಸೋರ್ಸ್ ಮುಖಾಂತರ. ಸೊ ನೋಡೋಣ, ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಐಕ್ಯೂ ನಿಯೋ 8 ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಯಾರು ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಕೆಲವೊಂದು ಬೀಟಾ ಯೂಸರ್ಸ್ ಮೇಲೆ ವರ್ಕ್ ಮಾಡ್ತಿದ್ದೆ ಅಂತ ಹೇಳ್ಬೋದು. ಕೆಲವೊಂದು ಫೀಚರ್ಸ್ ಆ್ಯಡ್ ಮಾಡಿ ತಗೊಂಬರ್ತಿದೆ. ಫಸ್ಟ್ ಫೀಚರ್ ಬಂದ್ಬಿಟ್ಟು ಅಂತಂದ್ರೆ ಇವಾಗ ಎಮೋಜಿಸ್ ನೋಡ್ತಿದ್ದೀವಲ್ಲ, ಅದ್ರಾಗೆ ಕೆಲವೊಂದು ಎಮೋಜಿಸ್ನ ಅಪ್ಗ್ರೇಡ್ ಮಾಡಿ ನಾವು ಹೊಸ ಎಮೋಜಿಸ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳ್ಬೋದು. 21 ಎಮೋಜಿಸ್ಗಳನ್ನ ನೀವು ನೋಡ್ಕೋಬೋದು ಯಾವ ಥರ ಇದಾವೆ ಎಮೋಜಿಸ್ಗಳು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೀಚರ್ ಯಾವ್ದು ಅಂತಂದ್ರೆ ನಮಗೆ ನೀವೇನಾದ್ರೂ ಗ್ರೂಪ್ ಅಡ್ಮಿನ್ ಆದ್ರೆ ಮಾತ್ರ, ನೀವು ಗ್ರೂಪ್ ಅಡ್ಮಿನ್ ಆದರೆ ನಿಮ್ದೇನೆಲ್ಲ ನಿಮ್ಮ ಗ್ರೂಪ್ ಇರುತ್ತೆ, ಮೆಂಬರ್ಸ್ ಇಷ್ಟೇ ಜನ ಆ್ಯಡ್ ಆಗಬೇಕು ಓಕೆನಾ, ಇಷ್ಟೇ ಜನ ಇರಬೇಕು, ಇವರೇ ಆ್ಯಡ್ ಆಗಬೇಕು, ಆ ರೀತಿಯಲ್ಲಿ ನೀವು ಕಸ್ಟಮೈಸ್ ಮಾಡ್ಕೋಬೋದು ಇನ್ನು ಮುಂದೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಫೀಚರ್ ಅನಿಸ್ತು ಗ್ರೂಪ್ ಅಡ್ಮಿನ್ಸ್ ಮುಖಾಂತರ. ಇವಾಗ ಎಕ್ಸಾಂಪಲ್ ಗ್ರೂಪ್ ಲಿಂಕ್ ಕಳಿಸ್ಬಿಟ್ರೆಗನ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ಭಾಳ ಜನ ಕ್ಲಿಕ್ ಮಾಡಿದ ತಕ್ಷಣ ಗ್ರೂಪ್ಗೆ ಆ್ಯಡ್ ಆಗಿಬಿಡ್ತಿದ್ರು. ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇರ್ತಿತ್ತು. ಬಟ್ ಈ ಲಿಂಕುಗಳು ನೆಕ್ಸ್ಟ್ ಟೈಮ್ ಕಳಿಸಿದ್ರು, ಯಾರು ಕ್ಲಿಕ್ ಮಾಡ್ತಾರೋ ಅವ್ರನ್ನ ಮಾತ್ರ ಏನಂತ, ಯಾರು ಕ್ಲಿಕ್ ಮಾಡ್ತಾರೋ ಅವ್ರನ್ನ ಕ್ಲಿಕ್ ಮಾಡಿದವರು ಅವರು ನಮ್ಮ ಗ್ರೂಪಿಗೆ ಸೇರೋರ ಅಲ್ಲ ಅಂತ ಗ್ರೂಪೇ ನಿರ್ಧರಿಸಿ ಏನಂತಂದ್ರೆ ಅವ್ರನ್ನ ಆ್ಯಡ್ ಮಾಡ್ಕೋಬೇಕಾ ಬೇಡ ಅಂತ, ಇಷ್ಟೇ ಮೆಂಬರ್ಸ್ ಆ್ಯಡ್ ಮಾಡಬೇಕು ಅಂತ ಆ ರೀತಿ ಎಲ್ಲ ಕಸ್ಟಮೈಸ್ ಮಾಡ್ಕೋಬೋದು. ನಿಜವಾಗ್ಲೂ ಇದು ಬಂದ್ಬಿಟ್ಟು ನಮಗೆ ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ಅನಿಸ್ತು. ಗ್ರೂಪ್ ಅಡ್ಮಿನ್ಸ್ ಮಾತ್ರ ಇದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ S23 ಈ ಮೊಬೈಲ್ಸ್ ಎಲ್ಲ ಅಂದರೆ ಭಾಳಷ್ಟು ಜನ ಅಂತಂದರೆ ಇವು ಕ್ಯಾಮ್ರಾ ಇಶ್ಯೂಸ್ ಫೇಸ್ ಮಾಡ್ತೀರಿ ಅಂತ ಹೇಳ್ಬೋದು. ನೀವು ನೋಡ್ಕೋಬೋದು ಯಾವ ಥರ ಇಶ್ಯೂಸ್ ಅಂತ. ಬ್ಲರ್ ಇಮೇಜಸ್ ಬರ್ತಿದ್ದಾವೆ ಭಾಳಷ್ಟು ಅಲ್ಲಲ್ಲಿ. ಒಂಥರ ಒಳ್ಳೆ ಫೋಟೋಸ್ ತೆಗೆದಾಗ ಕೆಲವೊಂದು ಏರಿಯಾದಲ್ಲಿ ಭಾಳಷ್ಟು ಬ್ಲರ್ ಇಮೇಜಸ್ ಫೇಸ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಸ್ಯಾಮ್ಸಂಗ್ S23 ಈ ಮೊಬೈಲ್ ಎಲ್ಲ ಅಂತ ಇವೆಲ್ಲ ದೊಡ್ಡ ಇಶ್ಯೂಸ್ ಎಲ್ಲ ಸ್ಯಾಮ್ಸಂಗ್ ಈಸಿಯಾಗಿ ಒಟ್ಲೆಲ್ಲ ರಿಸಾಲ್ವ್ ಮಾಡುತ್ತೆ ಅಪ್ಡೇಟ್ ಮುಖಾಂತರ. ಸೊ ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ ಆ್ಯಪಲ್ ಕಡೆಯಿಂದ. ಈ ಆ್ಯಪಲ್ ಬಂದ್ಬಿಟ್ಟು ಎದಕ್ಕೆ ಫೇಮಸ್ ಬ್ರದರ್ ಏನಂತಂದರೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಕಾಪಾಡೋದಕ್ಕೆ ಭಾಳಷ್ಟು ಫೇಮಸ್ ಅಂತ ಹೇಳ್ಬೋದು. ಪ್ರತಿ ಸಾರಿ ಏನು ಕಾಪಾಡ್ದಂಗೆ ಒಂದು ಆ್ಯಪಲ್ ವಾಚ್ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಕಾಪಾಡಿದೆ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲ, ಬೇರೆ ದೇಶದಲ್ಲಿ, ಅದು UK ದೇಶದಲ್ಲಿ. ಆ್ಯಪಲ್ ಏಜ್ ಬಂದ್ಬಿಟ್ಟು 38 ವರ್ಷ. ಬಟ್ ಅಂತಂದ್ರೆ ಆ್ಯಪ ಅಂದರೆ ಹಾರ್ಟ್ ಬೀಟ್ ರಿಲೇಟೆಡ್ ಕೆಲವೊಂದು ಫೇಸ್ ಮಾಡ್ತಿದ್ದಂತೆ. ಆ್ಯಪಿಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಂದರೆ ನೋಟಿಫಿಕೇಶನ್ ಕೊಟ್ಟೈತೆ, ಅದೆಲ್ಲ ಇಗ್ನೋರ್ ಮಾಡಿದ್ದಾನೆ. ನೆಕ್ಸ್ಟ್ ಟೈಮ್ ನೋಟ್ಸ್ ಐತೆ ಅದ್ರ ಸಹ ಇಗ್ನೋರ್ ಮಾಡಿದ್ದಾನೆ. ಆಮೇಲೆಲ್ಲ ತಲೆ ತಿರುಗೋದು ಅದೆಲ್ಲ ಅನುಭವಿಸಿದ ತಕ್ಷಣ ಅಂತಂದ್ರೆ ಅವಾಗ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಈ ಥರ ಎಲ್ಲ ಏನೋ ಪ್ರಾಬ್ಲಮ್ ಇತ್ತಂತೆ, ಇವಾಗೇನು ಪರವಾಗಿಲ್ಲ, ಚೆನ್ನಾಗಿದ್ದಾನೆ ಅಂತೆ. ಸೊ ಈ ರೀತಿ ನೀವೇನಾದ್ರು ಆ್ಯಪಲ್ ಡಿವೈಸ್ ಯೂಸರ್ ಆಗಿದ್ರೆ ಮಾತ್ರ ಭಾಳಷ್ಟು ನಿಜವಾಗ್ಲೂ ಭಾಳಷ್ಟು ಯೂಸ್ಫುಲ್ ಆ್ಯಪಲ್ ಡಿವೈಸಸ್ ಮಾತ್ರ. ಎದಕ್ಕಾಗಿ ಎಕ್ಸ್ಪೆನ್ಸಿವ್ ನಾವು ಅಮೌಂಟ್ ಇಕ್ಬೇಕಂದ್ರೆ ಇಡ್ಲಿಕ್ಕೆ ಅಂತಂದರೆ ನಮಗೆ ಹೃದಯ ಬಡಿತ ರಿಲೇಟೆಡ್ ಎಲ್ಲ ನಮಗೆ ಭಾಳಷ್ಟು ಇರುತ್ತೆ. ನಮಗೆ ಈ ಥರ ಎಲ್ಲ ಕೆಲವೊಂದು ಬ್ರ್ಯಾಂಡ್ಗಳು ಕೊಡ್ತಾವಲ್ಲ ಸುಮ್ಮನೆ ಸೆನ್ಸರ್ಸ್ ಹಾಕಿ, ಆ ಥರ ಏನು ಮಾಡಲ್ಲ. ಬಟ್ ಇವು ಬಂದ್ಬಿಟ್ಟು ಪರ್ಫೆಕ್ಟ್ಲಿ ವರ್ಕ್ ಮಾಡುತ್ತೆ ಆ್ಯಪಲ್, ಅದಕ್ಕೆ ಭಾಳಷ್ಟು ಇಷ್ಟ ಆಗೋದು.
ಸೊ ಪ್ರತಿ ಸಾರಿ ಇದ್ದಂಗೆ ಏನಂತ ಈ ಸಾರಿ ಸಹ ಏನಂತಂದ್ರೆ ಆ್ಯಪಿಲ್ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಕಾಪಾಡಿದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂದ್ರೆ ಈ ಆ್ಯಪಿಲ್ ಕಡೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಅಂದ್ರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಸೊ ನಿಮ್ಗೆ ಏನು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ, ಓಕೆನಾ? ಯಾವ ಟೆಕ್ ನ್ಯೂಸ್ ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ ತಿಳಿಸಿ ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡುತ್ತೆ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ನಿಮಗೆ ನಿಮ್ಮ ಸಪೋರ್ಟ್ ಭಾಳಷ್ಟು ಅವಶ್ಯಕತೆ ಐತೆ ಇವಾಗ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.